ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಗೆ ಬೆಂಗಳೂರು ಎಂದು ಹೆಸರು ಹೇಗೆ ಬಂತು ಗೊತ್ತಾ? ಒಂದು ಕಥೆಯ ಪ್ರಕಾರ 11ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವೀರ ಬಲ್ಲಾಳ ಎರಡು ಬೇಟೆಗಾಗಿ ಬಂದಾಗ ದಾರಿ ತಪ್ಪಿ ಆಯಾಸಗೊಂಡು ಹಸಿವಾದಾಗ ಅಲ್ಲಿದ್ದ ಒಂದು ಅಜ್ಜಿ ಅವರಿಗೆ ಒಂದಷ್ಟು ಬೆಂದ ಕಾಳು ಮತ್ತು ನೀರನ್ನು ನೀಡುತ್ತಾರೆ. ಹಾಗಾಗಿ ಆ ರಾಜ ಆ ಪ್ರದೇಶಕ್ಕೆ ಬೆಂದ ಕಾಳೂರು ಎಂದು ಹೆಸರಿಟ್ಟನಂತೆ. ಹಿರಿಯ ಇತಿಹಾಸ ತಜ್ಞರಾದ ಎಂ ಚಿದಾನಂದ ಮೂರ್ತಿಯವರು ಹೇಳುವ ಪ್ರಕಾರ ಬೆಂಗಳೂರಿನ ಮಧ್ಯಭಾಗವಾದ ಬಳೆಪೇಟೆ, ನಗರಪೇಟೆ, ಚಿಕ್ಕಪೇಟೆ, ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಸಿಟಿ ಮಾರ್ಕೆಟ್ನಲ್ಲಿ ಹಲವು ಬಿಳಿಯ ಕಲ್ಲುಗಳು ಇರುವ ಕಾರಣ ಈ ಪ್ರದೇಶ ಬಿಳಿಯ ಕಲ್ಲಿನ ಊರು ಆಗಿ ಕ್ರಮೇಣ ಬೆಂಗಳೂರು ಆಗಿದೆ. ಕೆಲವು ಇತಿಹಾಸ ತಜ್ಞರ ಪ್ರಕಾರ ಈ ಪ್ರದೇಶದಲ್ಲಿ ಒನ್ನೆ ಅಥವಾ ಬೆಂಗೆ ಮರವು ಇರುವ ಕಾರಣ ಬೆಂಗನೂರು ಅಥವಾ ಬೆಂಗಳೂರು ಆಗಿದೆ. ನಂತರ ಬ್ರಿಟಿಷರು ಅವರಿಗೆ ಸುಲಭವಾಗಬೇಕೆಂದು ಬೆಂಗಳೂರನ್ನು ಬ್ಯಾಂಗ್ಳೂರ್ ಎಂದು ಕರೆಯಲು ಆರಂಭಿಸಿದರು. ನಂತರ 2006ರಲ್ಲಿ ಬ್ಯಾಂಗ್ಳೂರ್ ಬೆಂಗಳೂರಾಗಿ ಅಧಿಕೃತವಾಯಿತು. ಬೆಂದ ಕಾಳಿನಿಂದ ಈಗ ಸಿಲಿಕಾನ್ ನಗರ. ಹೆಸರು ಬದಲಾಗಿದ್ದರೂ ನಮ್ಮ ಬೆಂಗಳೂರಿನ ಇತಿಹಾಸ ಬದಲಾಗಲಿಲ್ಲ. ಇಂತಹ ಇನ್ನಷ್ಟು ಕಥೆಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜ್ನ ಫಾಲೋ ಮಾಡಿ.